ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 8. ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋಃ ಸತ್ಯಾವಲಂಬಸ್ಯ ವನಂ ಗತಸ್ಯ ನ ಯಾಚತೋದಾತ್ ಸಮಯೇನ ದಾಯಂ ತಮೋಜುಷಾಣೋ ಯದಜಾತ ಶತ್ರೋಃ. ಅನುವಾದ: ಅಜಾತಶತ್ರುವಾದ ಯುಧಿಷ್ಠಿರನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸಲಾಯಿತು. ಸತ್ಯವ್ರತವನ್ನು ಕೈಗೊಂಡಿದ್ದ ಅವನು ಕಾಡಿಗೆ ಹೊರಟು ಹೋದನು. ಕಾಲಕ್ರಮದಲ್ಲಿ ಮರಳಿ ಬಂದ ಅವನು ರಾಜ್ಯದಲ್ಲಿ ತನ್ನ ನ್ಯಾಯಸಮ್ಮತವಾದ ಪಾಲನ್ನು ಹಿಂದಿರುಗಿಸುವಂತೆ ಕೇಳಿದನು. ಆದರೆ ಮಾಯಾವ್ರತನಾದ ಧೃತರಾಷ್ಟ್ರನು ಅದನ್ನು ನಿರಾಕರಿಸಿದನು. ಶ್ಲೋಕ 9. ಯದಾಚ ಪಾರ್ಥ ಪ್ರಹಿತ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣಃ ನತಾನಿ ಪುಂಸಾಮಮೃತಾಯ ನಾನಿ ರಾಜೋರು ಮೇನೆ ಕ್ಷತ ಪುಣ್ಯಲೇಶಃ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸೂತ ಮುನಿಗಳು ಹೇಳ್ತಾರೆ, ಶುಕಮುನಿಗಳು ಮಹಾನುಭವಿಗಳಾಗಿದ್ದರು. ಅವರು ಪರೀಕ್ಷಿತ ಮಹಾರಾಜನಿಂದ ತುಂಬ ಸಂತುಷ್ಟರಾಗಿದ್ದರು. ಅದಕ್ಕೋಸ್ಕರ ಅವರು ರಾಜ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ಅವರು ರೆಡಿಯಾಗಿದ್ದರು. ಸೊ ಅವ್ರು ಹೇಳ್ತಾರೆ, ದಯವಿಟ್ಟು ಇದನ್ನು ನಾನು ಹೇಳುವಂಥ ವಿಷಯಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡು ಅಂತ ಹೇಳ್ತಾರೆ. ಈಗ ಅವರು ಹೇಳೋದಕ್ಕೂ ಕೂಡ ಶುರು ಮಾಡ್ತಾರೆ. ಏನು? ಧೃತರಾಷ್ಟ್ರ ಮಹಾರಾಜ ಇದ್ದಾನಲ್ಲ, ಅವನು ತನ್ನ ಅಪ್ರಾಮಾಣಿಕ ಮಕ್ಕಳಿರ್ತಾರಲ್ಲ ಅವರನ್ನು ಪೋಷಣೆ ಮಾಡೋದಕ್ಕೋಸ್ಕರ ಭ್ರಷ್ಟ ಆಕಾಂಕ್ಷೆಗಳೇನಿದೆಯೋ ಅದಕ್ಕೆ ಒಳಗಾಗಿ ಅದರ ಪ್ರಭಾವಕ್ಕೆ ಅವನು ಒಳಗಾಗ್ಬಿಟ್ಟು ಕುರುಡನಾಗೋಗಿದ್ದಾನೆ. ಅದಕ್ಕೋಸ್ಕರನೇ ತಂದೆ ಇಲ್ಲದೆ ಇರುವಂಥ ತನ್ನ ತಮ್ಮನ ಮಕ್ಕಳನ್ನು ಅರಗಿನ ಮನೇಲಿ ಇರ್ತಾರಲ್ಲ ಅವರು ಅಲ್ಲೇ ಸುಟ್ಟಾಕಬೇಕು ಅಂತ ಕೂಡ ಅವನು ಯೋಚನೆ ಮಾಡಿ ಬೆಂಕಿನ ಇಡಿಸ್ತಾನೆ. ಅಂದರೆ ಅರ್ಥ ಏನು? ಅಂಥ ಒಂದು ಕೆಟ್ಟ ಯೋಚನೆ ಅವನ ಮನಸ್ಸಲ್ಲಿ ಬರುತ್ತೆ. ಅಂದರೆ ಅವನು ಇವಾಗ ಭ್ರಷ್ಟ ಆಕಾಂಕ್ಷೆಗಳ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೊರಗಿನಿಂದ ಕುರುಡಾಗೋದಷ್ಟೇ ಅಲ್ಲ, ಒಳಗಡೆಯಿಂದನೂ ಕೂಡ ಅವನು ಕುರುಡಾಗ್ಬಿಟ್ಟಿದ್ದಾನೆ ಅಂತ ಅರ್ಥ. ಯಾಕೆ ಅಂತಂದರೆ ಯುಧಿಷ್ಠಿರ ಮಹಾರಾಜ ತುಂಬ ಧರ್ಮದಲ್ಲಿ ಶ್ರದ್ಧೆ ಇರುವಂಥ ವ್ಯಕ್ತಿಯವನು. ಅವನ ಹೆಂಡತಿಯ ಕಣ್ಣಲ್ಲಷ್ಟು ನೀರು ಬರೆಸ್ತಾರೆ. ಯಾಕೆ ಅಂತಂದರೆ ಧೃತರಾಷ್ಟ್ರನ ಮಗ ದುಶ್ಯಾಸನ ಇರ್ತಾನಲ್ಲ, ಅವನು ಆ ದ್ರೌಪದಿ ತನ್ನ ಅತ್ತಿಗೆ ಆಗಬೇಕು, ಆದರೂ ಕೂಡ ಆ ಒಂದು ಸಂಬಂಧಕ್ಕೂ ಕೂಡ ಬೆಲೆ ಕೊಡದೆ, ಅವಳಿಗಿರುವಂಥ ಒಂದು ಮರ್ಯಾದೆಗೂ ಕೂಡ ಅವನು ಬೆಲೆ ಕೊಡದೆ ಏನು ಮಾಡ್ತಾನೆ, ತಲೆ ಕೂದಲನ್ನು ಹಿಡ್ಕೊಂಡು ಎಳ್ಕೊಂಡು ಬರ್ತಾನೆ ಸಭೆಗೆ. ಇದನ್ನೆಲ್ಲ ನೋಡ್ತಾ ಇದ್ರು ಧೃತರಾಷ್ಟ್ರ. ಅಂದರೆ ಕಣ್ಣಿಲ್ವಲ್ಲ, ಹೇಗೆ ನೋಡ್ತಾ ಇದ್ದ ಅಂತ ಅನ್ನಿಸ್ಬೋದು ನಮಗೆ. ಆದರೆ ಹೊರಗಡೆ ಕಣ್ಣಿಂದ ನೋಡಲಿಲ್ಲ ಅಂತಂದ್ರು ಒಳಗಡೆ ಕಣ್ಣಿಗೆ ಇದೆಲ್ಲ ಕಾಣಿಸ್ತಾ ಇದೆಯಲ್ವಾ, ಈ ಕೆಲಸ ಇಲ್ಲಿ ನಡೀಬಾರದು, ತುಂಬಿದ ಸಭೆಯಲ್ಲಿ ತನ್ನ ಸೊಸೆಗೆ ಈ ರೀತಿ ಮಾಡ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಅವನು ಅಲ್ಲೇ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಆದರೆ ಅವನು ಹಾಗೆ ಮಾಡಲ್ಲ. ಅವನು ಹೇಳ್ಕೊಂಡು ಬಂದು ಅಲ್ಲಿ ಹಿಂಸೆ ಕೊಡ್ತಾ ಇದ್ರು, ಅವಳು ಮಾನ ಹೋಗ್ತಾ ಇದ್ರು, ಇವನು ಸುಮ್ಮನೆ ಕೂತಿರ್ತಾನಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಳಗಡೆ ಕಣ್ಣು ಕೂಡ ಕುರುಡಾಗಿದೆ ಅವನಿಗೆ. ಆದರೆ ಯಾರಿಗೆ ಈ ರೀತಿ ಒಳಗಡೆ ಕಣ್ಣು ಕುರುಡಾಗುತ್ತೋ ಅವನು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ಅಜಾತ ಶತ್ರುವಾಗಿದ್ದ ಯಾರು? ಯುಧಿಷ್ಠಿರ. ಅವನನ್ನು ಯಾರು ಸೋಲ್ಸೋಕ್ಕೆ ಆಗಲ್ಲ ಅಂಥ ಒಬ್ಬ ವ್ಯಕ್ತಿಯವನು. ಅವನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸ್ತಾರೆ. ಆಮೇಲೆ ಅವನು ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ. ಅಂಥ ಒಂದು ವ್ರತವನ್ನು ಆಚರಣೆ ಮಾಡುವಂಥವನು ಯುಧಿಷ್ಠಿರ ಮಹಾರಾಜ. ಆದರೆ ಅವನು ಕಾಡಿಗೆ ಹೋಗಬೇಕಾಗಿ ಬಂತು. ಆಮೇಲೆ ಅಲ್ಲಿಂದ ವಾಪಸ್ ಬಂದು ನನಗೆ ಸಿಗಬೇಕಾಗಿರುವಂಥ ಪಾಲನ್ನು ನನಗೆ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾನೆ. ಆದರೆ ಮಾಯೆಗೆ ಆವೃತನಾದಂತಹ ಧೃತರಾಷ್ಟ್ರ ಅದನ್ನು ನಿರಾಕರಣೆ ಮಾಡ್ತಾನೆ. ನೋಡಿ, ಯಾರಿಗೆ ಮಾಯೆ ಆವರಿಸಿರುತ್ತೋ ಅವರು ಐಹಿಕ ಪ್ರಪಂಚದ ವಸ್ತುಗಳು, ವ್ಯಕ್ತಿಗಳಿಗೆ ಅವರು ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಮತ್ತು ಅವರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಅವರಿಗೆ ಅದರಲ್ಲಿ. ಅದಕ್ಕೋಸ್ಕರ ಇಲ್ಲಿ ಧೃತರಾಷ್ಟ್ರನಿಗೆ ಮಾಯೆ ಆವೃತವಾಗಿರುತ್ತೆ. ಅವನು ಇಲ್ಲ, ಕೊಡೋದಿಲ್ಲ ಅಂತ ಹೇಳ್ತಾನೆ. ಮೊದಲೇನು ಹೇಳ್ತಾರೆ? ಕಾಡಿಗೆ ಹೋಗಿ ಅಜ್ಞಾತವಾಸವನ್ನೂ ಕೂಡ ಮುಗಿಸಿ ಬಂದರೆ ನಾನು ನಿಮ್ಮ ರಾಜ್ಯವನ್ನು ವಾಪಸ್ ಕೊಟ್ಬಿಡ್ತೀನಿ ಅಂತ. ಅಟ್ಲೀಸ್ಟ್ ಅರ್ಧ ಮಾಡ್ಕೊಳ್ಳೋಣ ಅಂತ ಪಾಂಡವರು ಕೇಳಿದ್ರು ಕೂಡ ಅವನು ಕೊಡಲ್ಲ ಅಂತಾನೆ. ಕೊನೆಗೆ 5 ಊರು ಕೊಡು ಅಂದರೂ ಅವನು ಕೊಡಲ್ಲ ಅಂತಾನೆ. ಇದಕ್ಕೆಲ್ಲ ಧೃತರಾಷ್ಟ್ರ ಅವನು ಸಪೋರ್ಟ್ ಮಾಡ್ತಾನೆ ಮಗನಿಗೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ.
ಯುಧಿಷ್ಠಿರ ಮಹಾರಾಜನು ತನ್ನ ತಂದೆಯ ಸಾಮ್ರಾಜ್ಯಕ್ಕೆ ಹಕ್ಕುಬದ್ಧ ಉತ್ತರಾಧಿಕಾರಿಯಾಗಿದ್ದನು. ಆದರೆ ದುರ್ಯೋಧನನ ನೇತೃತ್ವದಲ್ಲಿನ ತನ್ನ ಪುತ್ರರಿಗೆ ಅನುಕೂಲ ಮಾಡಿಕೊಡಲು ಯುಧಿಷ್ಠಿರ ಮಹಾರಾಜನ ದೊಡ್ಡಪ್ಪನಾದ ಧೃತರಾಷ್ಟ್ರನು ಪ್ರಯತ್ನಿಸಿದನು. ಅದಕ್ಕಾಗಿ ತನ್ನ ಸೋದರ ಸಂಬಂಧಿಗಳನ್ನು ಸಾಮ್ರಾಜ್ಯದಲ್ಲಿನ ಅವರ ಹಕ್ಕುಬದ್ಧ ಪಾಲಿನಿಂದ ವಂಚಿಸಲು ಅನೇಕ ಅನ್ಯಾಯದ ಮಾರ್ಗಗಳನ್ನು ಅನುಸರಿಸಿದನು. ಕೊನೆಗೆ ಪಾಂಡವರು 5 ಸೋದರರಿಗೂ ತಲಾ ಒಂದೊಂದರಂತೆ ಕೇವಲ 5 ಗ್ರಾಮಗಳನ್ನು ಕೇಳಿದರು. ಆದರೆ ದುರಾಕ್ರಮಣಕಾರರೂ ಅದನ್ನು ನಿರಾಕರಿಸಿದರು. ಇದು ಕುರುಕ್ಷೇತ್ರ ಯುದ್ಧಕ್ಕೆ ಹಾದಿ ಮಾಡಿಕೊಟ್ಟಿತು. ಆದ್ದರಿಂದ ಕುರುಕ್ಷೇತ್ರ ಯುದ್ಧವು ಕೌರವರಿಂದ ಪ್ರಚೋದಿತವಾದದ್ದೇ ಹೊರತು ಪಾಂಡವರಿಂದಲ್ಲ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯುಧಿಷ್ಠಿರ ಮಹಾರಾಜ ಇದ್ದಾನಲ್ಲ, ಇವನಿಗೆ ಆ ಒಂದು ಅರ್ಹತೆ ಇತ್ತು, ಅಂದರೆ ಹಕ್ಕು ಕೂಡ ಇತ್ತು. ಯಾಕೆ? ಪಾಂಡು ರಾಜ ಆಗಿದ್ದ. ಆ ರಾಜ ಆದಮೇಲೆ ಅವನ ಮಕ್ಕಳಿಗೆ ಇದು ಸೇರಬೇಕು, ಅದರಲ್ಲೂ ದೊಡ್ಡ ಮಗನಿಗೆ ಸೇರಬೇಕು ಅಂತಿರುತ್ತೆ ರಾಜ್ಯಭಾರ. ಸೊ ಯುಧಿಷ್ಠಿರ ಮಹಾರಾಜನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವನು ಉತ್ತರಾಧಿಕಾರಿ ಆಗೋದಕ್ಕೆ ಅವನಿಗೆ ಹಕ್ಕಿತ್ತು. ಆದರೆ ದುರ್ಯೋಧನನ ನೇತೃತ್ವದಲ್ಲಿನ ತನ್ನ ಪುತ್ರರಿಗೆ, ಅಂದರೆ ಏನು, ಧೃತರಾಷ್ಟ್ರನಿಗೆ ಮೊದಲು ತಾನೇ ರಾಜ ಆಗಬೇಕು ಅಂತಿರುತ್ತೆ. ಅವನು ಕುರುಡನಾಗಿರೋದ್ರಿಂದ ಅವನಿಗೆ ಆ ರಾಜ್ಯ ಸಿಗೋದಿಲ್ಲ. ಅವನಿಗೆಲ್ಲ ಅರ್ಹತೆ ಇರುತ್ತೆ, ಬಟ್ ಆದರೆ ಅದು ಒಂದು ರೂಲ್ಸ್ ಇರುತ್ತಲ್ವಾ. ಯಾರಿಗೆ ತಮ್ಮ ದೇಹದಲ್ಲಿ ಏನಾದರೂ ಇಂದ್ರಿಯಗಳಲ್ಲಿ ಏನಾದರೂ ದೋಷಗಳಿತ್ತು ಅಂತಂದರೆ ಅವರು ರಾಜನಾಗೋದಕ್ಕೆ ಅರ್ಹತೆ ಇರೋದಿಲ್ಲ. ಸೊ ಇವನು ಕುರುಡ ಆಗಿರೋದ್ರಿಂದ ಅವನು ರಾಜನಾಗೋ ಹಾಗಿರಲಿಲ್ಲ. ಅದಕ್ಕೆ ತಮ್ಮನಿಗೆ ಸಿಗುತ್ತೆ. ಈಗ ಅದು ಏನು ಮಾಡೋಕ್ಕಾಗಲ್ಲ, ತಮ್ಮ ರಾಜ ಆದಮೇಲೆ ಅವನ ಮಕ್ಕಳಿಗೆ ಅದು ಸಿಗಬೇಕು. ಇಲ್ಲಿ ಇವನೇನು ಅಂತಂದರೆ ದುರ್ಯೋಧನನಿಗೆ ಸಿಗಬೇಕು, ಅವನಾದಮೇಲೆ ನನ್ನ ಮಕ್ಕಳಿದಾರಲ್ಲ ಇನ್ನು ಅವರಿಗೆ ಅದು ಸಿಗಬೇಕು ಅನ್ನೋದು ಅವನ ಒಂದು ಇಚ್ಛೆ ಆಗಿರುತ್ತೆ. ಅದಕ್ಕೋಸ್ಕರ ಅವನು ಅದು ಹೇಗಾದರೂ ಮಾಡಿ ಇದನ್ನು ಪಡೀಬೇಕು ಅಂತಂದ್ಬಿಟ್ಟು ತನ್ನ ತಮ್ಮನ ಮಕ್ಕಳಿಗೆ ಏನೂ ಸಿಗಬಾರದು ಅಂತಂದ್ಬಿಟ್ಟು ಅನ್ಯಾಯದ ಮಾರ್ಗಗಳನ್ನೆಲ್ಲ ಉಪಯೋಗಿಸ್ತಾನೆ. ಮೊದಲೇ ಮಗ ಅದರಲ್ಲಿ ಆ ರೀತಿಯ ಒಂದು ಐಡಿಯಾಗಳು ಮಾಡೋದ್ರಲ್ಲಿ ಅವನು ಎತ್ತಿದ ಕೈ ಯಾರೋ ದುರ್ಯೋಧನ. ಅವನ ಜೊತೆ ಇವನು ಸೇರಿಕೊಂಡು ತನ್ನ ಮಕ್ಕಳಿಗೆ ಸಿಗಬೇಕು ಅಂತಂದ್ಬಿಟ್ಟು ಕೊಡಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಕೊನೆಗೆ ಪಾಂಡವರು ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಊರು, ಅಂದರೆ 5 ಊರುಗಳನ್ನಾದರೂ ಕೊಡಿ ಅಂತಂದರೆ ಅದನ್ನೂ ಕೂಡ ಕೊಡಲ್ಲ ಅಂತವರು ನಿರಾಕರಣೆ ಮಾಡ್ತಾರೆ. ಇದಕ್ಕೋಸ್ಕರನೇ ಕುರುಕ್ಷೇತ್ರ ಯುದ್ಧ ಆಗಿದ್ದು. ಇಲ್ಲಿ ಕುರುಕ್ಷೇತ್ರ ಯುದ್ಧ ಆಗೋದಕ್ಕೆ ಪಾಂಡವರು ಕಾರಣ. ಅವರು ರಾಜ್ಯವನ್ನು ಕೇಳೋದಕ್ಕೋಸ್ಕರ ಅಂತೆಲ್ಲ ಮಾತಾಡೋರು ಕೂಡ ಇದ್ದಾರೆ. ಆದರೆ ಇಲ್ಲಿ ರೀಸನ್ ಸರಿಯಾಗಿ ತಿಳ್ಕೊಬೇಕು. ಅವರು ಫುಲ್ಲು ರಾಜ್ಯವನ್ನು ಕೊಡಿ ಅಂತ ಕೇಳಲಿಲ್ಲ, ಅರ್ಧ ರಾಜ್ಯವನ್ನು ಕೊಡು ಅಂತ ಕೇಳ್ತಾರೆ. ಅದನ್ನು ಕೊಡಲ್ಲ ಅಂದಾಗ ಹೋಗ್ಲಿ ಒಂದೊಂದು ಊರು ಒಬ್ಬೊಬ್ಬರಿಗೆ, ಅಂದರೆ 5 ಜನ ಇದ್ದೀವಲ್ವ, 5 ಊರು ಕೊಡಿ ಅಂದರೆ ಅದಕ್ಕೂ ಕೊಡಲ್ಲ. ಇದು ಕಾರಣವಾಯಿತು. ಅಂದರೆ ಇಲ್ಲಿ ನೋಡಿದಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಕುರುಕ್ಷೇತ್ರ ಯುದ್ಧ ಆಗೋದಕ್ಕೆ ಕಾರಣ ಯಾರು ಅಂತಂದರೆ ಕೌರವರು. ಕ್ಷತ್ರಿಯರಾಗಿ ರಾಜ್ಯ ಆಳುವುದೇ ಪಾಂಡವರ ಸೂಕ್ತ ಜೀವನ ಮಾರ್ಗವಾಗಿತ್ತು. ಬೇರೆ ಯಾವುದೇ ವೃತ್ತಿಯನ್ನು ಅವರು ಅಂಗೀಕರಿಸುವಂತಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯರು ಎಂಥ ಸಂದರ್ಭದಲ್ಲೂ ಜೀವನೋಪಾಯಕ್ಕಾಗಿ ಯಾವುದೇ ಸಂಬಳದ ವೃತ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ನೋಡಿ, ಇದು ಆಗಿನ ಕಾಲದಲ್ಲಿ, ಅಂದರೆ ಈಗ ಕಲಿಗಾಲದಲ್ಲಿ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಡೆಯಲ್ಲ, ಇಷ್ಟ ಬಂದಂಗೆ ಇರ್ತೀವಿ ಅಲ್ವಾ. ಆದರೆ ಆಗಿನ ಕಾಲದಲ್ಲಿ, ಅಂದರೆ ದ್ವಾಪರ ಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ಸತ್ಯಯುಗದಲ್ಲಿ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಆಶ್ರಮ ಮತ್ತು ವರ್ಣ ಅದಕ್ಕೆ ಪ್ರಕಾರವಾಗಿ ನಡ್ಕೊಳ್ತಾ ಇದ್ರು. ಈಗ ನೋಡಿ, ಕ್ಷತ್ರಿಯರಾಗಿದ್ಮೇಲೆ ಅವರು ಭಿಕ್ಷೆ ಎತ್ತೋ ಹಾಗಿಲ್ಲ, ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋ ಹಾಗಿಲ್ಲ. ಅವರು ರಾಜ್ಯವನ್ನು ನೋಡಿಕೊಂಡು ರಾಜ್ಯವನ್ನು ಆಳೋದಿದೆಯಲ್ಲ ಅದು ಅವರೇ ಕೆಲಸ ಆಗಿರುತ್ತೆ. ಅವರೇ ಬೇರೆಯವರಿಗೆ ಅನ್ನ ಊಟ ಇದರ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಬ್ರಾಹ್ಮಣನೂ ಅಷ್ಟೇ, ತಾನು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದಿಲ್ಲ, ಅವನು ಬೇಕಾದರೆ ಭಿಕ್ಷೆ ಎತ್ತಬೋದು. ಅದೇ ರೀತಿ ವೈಶ್ಯರು ಅವ್ರದ್ದೇ ಆದಂಥ ಕೆಲವೊಂದು ರೀತಿ ನೀತಿ ನಿಯಮಗಳಿರುತ್ತೆ. ಜೀವನೋಪಾಯಕ್ಕೋಸ್ಕರ ಬೇರೆಯವ್ರ ಹತ್ರ ಸಂಬಳಕ್ಕೆ ಕೆಲಸ ಮಾಡೋ ಹಾಗಿಲ್ಲ. ಈ 3 ಜನನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಕೊಳ್ಳುವಂಥವ್ರು, ಅದನ್ನು ಫಾಲೋ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕ್ಷತ್ರಿಯರಾದ ಕಾರಣದಿಂದ ಪಾಂಡವರು ರಾಜ್ಯವನ್ನು ಆಳೋದೇ ಅವರ ಒಂದು ಜೀವನದ ಮಾರ್ಗ ಆಗಿತ್ತು. ಅದಕ್ಕೋಸ್ಕರ ಅವರು 5 ಊರನ್ನಾದರೂ ಕೊಡು ಅಂತ ಕೇಳ್ಕೊಳ್ಳೋದು, ಆದರೆ ಅವರು ಕೊಡೋದಿಲ್ಲ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅರ್ಜುನ ಇದ್ದಾನಲ್ಲ, ಅವನು ಭಗವಂತನಾದ ಕೃಷ್ಣನನ್ನು ಇಡೀ ವಿಶ್ವದ ಗುರುವಾಗಿ, ಅಂದರೆ ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತಿಗೆ ಒಬ್ಬನೇ ಗುರು ಯಾರಪ್ಪ ಅಂತಂದರೆ ಅವನು ಶ್ರೀಕೃಷ್ಣ. ಅವನನ್ನು ಸಭೆಗೆ ಕಳಿಸ್ತಾನೆ. ಏನಕ್ಕೆ ಕಳಿಸ್ತಾನೆ?
ಅವನಲ್ಲೋಗಿ ಮಾತಾಡಿಕೊಂಡು ಸಂಧಿ ಮಾಡ್ಕೊಂಡು ಬರಲಿ ಅಂತಂದ್ಬಿಟ್ಟು ಅವನ ಮಾತನ್ನು ಕೇಳುವಂಥವ್ರು ಅಲ್ಲಿ ಯಾರಿದ್ರು, ಭೀಷ್ಮನಂಥವ್ರು ಕೆಲವರು ಮಾತ್ರ ಇದ್ದರು. ಅವರಿಗೆ ಅವನು ಹೇಳ್ತಾ ಇರೋದು ಅಮೃತದ ಆಗಿತ್ತು. ಕೃಷ್ಣ ಏನಾದರೂ ಹೇಳ್ತಾ ಇದ್ರೆ ಅಮೃತ ಸುರಿದ್ರೆ ಹೇಗಿರುತ್ತೋ ಕಿವಿನಲ್ಲಿ ಆ ರೀತಿ ಇತ್ತು ಅವರಿಗೆ. ಆದರೆ ಯಾರಿಗೆ ಹಿಂದಿನ ಕಾಲದಲ್ಲಿ ಪುಣ್ಯದ ಕೆಲಸ ಮಾಡಿದ್ರೆ ಅಲ್ವಾ, ಅಂಥವ್ರಿಗೆ ಮಾತ್ರ ಈ ರೀತಿ ಅನ್ಸೋದು. ಭಗವಂತ ಮಾತಾಡ್ತಾ ಇದ್ರೆ ಅದು ಅಮೃತ ಅನಿಸುತ್ತೆ. ಆದರೆ ಯಾರು ಪುಣ್ಯನೇ ಮಾಡಿರೋದಿಲ್ವೋ ಅಂಥವರಿಗೆ ಅವನು ಹೇಳೋ ಮಾತು ರುಚಿಸೋದಿಲ್ಲ. ಇದನ್ನು ನಾವು ಚೆಕ್ ಮಾಡ್ಬೋದು. ಈಗ ನಮಗೆ ಭಾಗವತವನ್ನು ಕೇಳ್ತಾ ಇದ್ದಾಗ ಆಸಕ್ತಿ ಇದ್ದು ಅದನ್ನು ಇಂಟ್ರೆಸ್ಟ್ ಆಗಿ ಇನ್ನೂ ಕೇಳಬೇಕು ಅಂತ ಅನ್ನಿಸ್ಬೇಕು ನಮಗೆ. ಮುಗಿದೋಯ್ತು ಅಂತಂದರೆ ಅಯ್ಯೋ ಇನ್ನೂ ಏನಾದರೂ ಕೇಳಬೇಕು ಅನಿಸ್ತಾ ಇದೆಯಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಹೇಳಬಾರ್ದಾಗಿತ್ತು ಅವರು ಅನ್ನಿಸೋ ಹಾಗಿರಬೇಕು. ಆಗ ನಾವು ಪುಣ್ಯವನ್ನು ಮಾಡಿದ್ದೀವಿ, ಅದಕ್ಕೆ ನಮಗಿದು ಕೇಳುವಂಥ ಆಸಕ್ತಿ ಇದೆ ಅಂತ ನಾವು ತಿಳ್ಕೊಬೋದು. ಯಾವಾಗ ಈ ಭಾಗವತವನ್ನು ಕೇಳ್ತಾ ಇದ್ದರೆ ಯಾವಾಗ ಮುಗ್ದೋಗುತ್ತೋ, ಅಯ್ಯೋ ಇಷ್ಟು ದೊಡ್ಡದಾಗಿದೆಯಲ್ಲ ಆ ರೀತಿಯೆಲ್ಲ ನಮಗೆ ಯೋಚನೆ ಬಂದಾಗ ನಾವು ಅಷ್ಟು ಪುಣ್ಯ ಮಾಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದಲ್ಲದೆ ಈಗ ನಮ್ಮ ಮನೆಗಳಲ್ಲೂ ಇರ್ತಾರೆ ಕೆಲವರು. ಈಗ ನಾವು ಭಗವಂತನ ವಿಚಾರವನ್ನು ಇಷ್ಟಾದರೂ ಕೇಳ್ತಾ ಇದ್ದೀವಿ, ಇಷ್ಟಾದರೂ ಮಾಡ್ತಾ ಇದ್ದೀವಿ ಸಾಧನೆಯನ್ನು. ಆದರೆ ಮನೇಲಿರೋರು ಕೆಲವರು ಇರ್ತಾರೆ, ಅವರಿಗೆ ಭಗವಂತನ ವಿಚಾರವನ್ನು ಹೇಳಿ ಅವರಿಗೆ ಆಸಕ್ತಿನೇ ಇರೋದಿಲ್ಲ, ಅವರಿಗೆ ನಿದ್ದೆ ಬರೋಂಗಾಗತ್ತೆ. ಮತ್ತು ಅಯ್ಯೋ ಹೋಗಿ ಅದನ್ನು ಯಾರು ಕೇಳ್ತಾರೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿದರೆ ಅವ್ರಿಗೆ ನಿಜವಾಗ್ಲೂ ಭಗವಂತನ ವಿಷಯ, ಆ ಭಗವಂತ ಹೇಳ್ತಾ ಇರೋದನ್ನು ಕೇಳಿದ್ರೆ ಅಮೃತದ ಸವಿ ಇದ್ದಾಗಿರುತ್ತೆ, ಕುಡಿತಾನೇ ಇರಬೇಕು ಅಂತ ಅನಿಸುತ್ತೆ, ಆ ರೀತಿ ಇರುತ್ತೆ. ಇದನ್ನು ನಾವು ಚೆಕ್ ಮಾಡ್ಕೋಬೋದು. ಆದರೆ ಇಲ್ಲಿ ಬೇಕಾದಷ್ಟು ಜನ ಇದ್ರು, ಅವರಿಗೆ ಭಗವಂತ ಹೇಳುವಂಥ ಮಾತು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಮಹಾರಾಜ, ಧೃತರಾಷ್ಟ್ರ, ದುರ್ಯೋಧನ ಇಂಥವರು ಇವರೆಲ್ಲರೂ ಕೂಡ ಶ್ರೀಕೃಷ್ಣನ ಮಾತುಗಳನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಅವನೇನು ಹೇಳೋದು ನಾವೇನು ಕೇಳೋದು ಅನ್ನೋ ರೀತಿ ಅವರು ಇರ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಭಗವಾನ್ ಶ್ರೀಕೃಷ್ಣನು ಇಡೀ ಬ್ರಹ್ಮಾಂಡದ ಗುರು. ಅವನು ದೂತ ಕಾರ್ಯವನ್ನು ಒಪ್ಪಿಕೊಂಡನು. ಅರ್ಜುನ ಅವನನ್ನು ಧೃತರಾಷ್ಟ್ರ ಮಹಾರಾಜನ ಸಭೆಗೆ ಶಾಂತಿದೂತನನ್ನಾಗಿ ಕಳಿಸಿದನು. ಕೃಷ್ಣನು ಪ್ರತಿಯೊಬ್ಬರ ಸ್ವಾಮಿಯು, ಆದರೂ ಅವನು ಅರ್ಜುನನ ದಿವ್ಯ ಸಖನಾದುದರಿಂದ ಸಾಮಾನ್ಯ ಸ್ನೇಹಿತನಂತೆಯೇ ಸಂತೋಷದಿಂದ ದೂತನ ಪಾತ್ರವನ್ನು ಒಪ್ಪಿಕೊಂಡನು. ಅದೇ ತನ್ನ ಪರಿಶುದ್ಧ ಭಕ್ತರೊಡನೆ ಭಗವಂತನ ನಡತೆಯ ಸೊಬಗು. ನೋಡಿ, ಇಲ್ಲಿ ಶ್ರೀಕೃಷ್ಣ ಯಾರು ಅಂತಂದರೆ ಅವನು ಇಡೀ ಬ್ರಹ್ಮಾಂಡದ ಗುರು. ಯಾಕಂದರೆ ಅವನೇ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸುವಂಥವನು. ಯಾವುದೇ ವೇದ, ಉಪನಿಷತ್ತು, ಏನೇನು ಧರ್ಮಗ್ರಂಥಗಳಿದೆಯೋ ಅದರಲ್ಲಿರುವಂಥ ವಿಚಾರವನ್ನೆಲ್ಲ ಹೇಳ್ಕೊಡೋನು ನಮಗೆ ಭಗವಂತನೇ, ಅವನೇ ಶ್ರೀಕೃಷ್ಣ. ಅವನು ನಾನು ದೂತನಾಗುವಂಥ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಅರ್ಜುನ ಏನು ಮಾಡ್ತಾನೆ, ಧೃತರಾಷ್ಟ್ರನ ಮಹಾಸಭೆಗೆ ಹೋಗಿ ನೀವು ಶಾಂತಿ ದೂತರಾಗಿ ಅವರ ಜೊತೆ ಮಾತಾಡಿ, ನಮಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ, ಇದು ಯುದ್ಧದವರೆಗೂ ಹೋಗೋದು ಬೇಡ, ಇಲ್ಲೇ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ, ನಮಗೊಂದು ಸ್ವಲ್ಪ 5 ಊರಾದರೂ ಕೊಟ್ಬಿಡ್ಲಿ ಅಂತೆಲ್ಲ ಅವನು ಯಾವುದೋ ರೀತಿಯಲ್ಲಿ ಅವರನ್ನು ಒಪ್ಸೋದಕ್ಕೆ ಅರ್ಜುನ ಕೃಷ್ಣನನ್ನು ಕಳಿಸ್ತಾನೆ. ಕೃಷ್ಣ ಹೋದರೆ ಚೆನ್ನಾಗಿ ಮಾತಾಡ್ತಾನೆ ಅಂತಂದ್ಬಿಟ್ಟು. ನೋಡಿ, ಅವನು ಪ್ರತಿಯೊಬ್ಬರ ಹೃದಯದಲ್ಲಿರುವಂಥವನು, ಪ್ರತಿಯೊಬ್ಬರ ಸ್ವಾಮಿ ಅವನು. ಆದರೂ ಕೂಡ ಸೇವಕನ ಹಾಗೆ ದೂತರ ಕೆಲಸವನ್ನು ಕೂಡ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾನವನು. ಅಂದರೆ ಅರ್ಜುನ ಹೇಳಿದ್ದಕ್ಕೋಸ್ಕರ. ಯಾಕೆ ಅರ್ಜುನ ಅವನ ಪ್ರೀತಿಯ ಸ್ನೇಹಿತ, ಸಖ, ನೆಂಟ ಎಲ್ಲ ಆಗಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಆ ಭಗವಂತನ ಭಕ್ತನಾಗಿದ್ದ. ಅದಕ್ಕೋಸ್ಕರ ನನ್ನ ಭಕ್ತ ಹೇಳಿದ ಕೆಲಸವನ್ನು ನಾನು ಮಾಡಬೇಕು. ಹೇಗೆ ನಾವು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಇಷ್ಟಪಡ್ತೀವೋ ಅದೇ ಥರ ಭಗವಂತನು ಕೂಡ ನನ್ನ ಭಕ್ತನ ಸೇವೆ ಮಾಡಬೇಕು ಅಂತ ಅವನು ಇಷ್ಟಪಡ್ತಾನೆ. ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಭಕ್ತ ಕುಂಬಾರ ಆಗಿರ್ಬೋದು, ಅನ್ನಮಯ್ಯ ಆಗಿರ್ಬೋದು, ಅಥವಾ ಸಕ್ಕುಬಾಯಿ ಆಗಿರ್ಬೋದು. ಈ ರೀತಿ ಬೇಕಾದಷ್ಟು ಭಕ್ತರ ಜೀವನ ಚರಿತ್ರೆಗಳನ್ನು ನೋಡಿದಾಗ ಭಗವಂತ ತಾನೇ ಬಂದು ಅವರಿಗೆ ಸೇವೆ ಮಾಡಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ತನ್ನ ಶುದ್ಧ ಭಕ್ತ ಹೇಳ್ತಾ ಇದ್ದಾನೆ, ನಾನು ಆ ರೀತಿ ನಡ್ಕೋಬೇಕು ಅಂತಂದ್ಬಿಟ್ಟು ಅವನು ಸಂತೋಷದಿಂದ ಒಪ್ಕೊಳ್ತಾನೆ. ಇದು ನಿಜವಾಗ್ಲೂ ಭಗವಂತನ ನಡತೆಯ ಸೊಬಗು ಅಂತ ಹೇಳ್ತಾ ಇದ್ದಾರೆ. ಅವನು ಸಭೆಗೆ ಹೋಗಿ ಶಾಂತಿಯ ಮಾತುಗಳನ್ನು ಆಡಿದನು. ಈ ಮಾತುಗಳನ್ನು ಭೀಷ್ಮ ಮತ್ತು ಇತರ ಗಣ್ಯ ನಾಯಕರಿಗೆ ರುಚಿಸಿತು, ಏಕೆಂದರೆ ಭಗವಂತನೇ ಸ್ವತಃ ಈ ಮಾತುಗಳನ್ನಾಡಿದ್ದನು. ಆದರೆ ತಮ್ಮ ಇಂದಿನ ಕಾರ್ಯಗಳ ಪುಣ್ಯಫಲ ಸಂಚಯವು ನಿಶ್ಶೇಷವಾಗಿದ್ದುದರಿಂದ ದುರ್ಯೋಧನನಾಗಲಿ ಅಥವಾ ಅವನ ತಂದೆ ಧೃತರಾಷ್ಟ್ರನಾಗಲಿ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅದು ಪುಣ್ಯ ಕರ್ಮ ವಿಹೀನರ ಸ್ಥಿತಿ. ನೋಡಿ,
ಇಲ್ಲಿ ಭಗವಂತ ಶಾಂತಿ ದೂತನಾಗಿ ಹೋಗಿ ಅಲ್ಲಿ ಮಾತಾಡ್ತಾನಲ್ಲ, ಆ ಮಾತುಗಳನ್ನು ಕೇಳಿಸ್ಕೊಂಡಾಗ ಭೀಷ್ಮ, ದ್ರೋಣ ಈ ರೀತಿ ಇರುವಂಥವ್ರು ಯಾರು ಪುಣ್ಯವನ್ನು ಮಾಡಿರ್ತಾರೋ, ಭಗವಂತನಲ್ಲಿ ಭಕ್ತಿ ಇರುತ್ತೋ, ಅವರಿಗೆ ಭಗವಂತ ಹೇಳ್ತಾ ಇರೋದೆಲ್ಲ ಸರಿ ಅನ್ಸುತ್ತೆ. ಯಾಕೆ ಹೇಳ್ತಾ ಇರೋನು ಭಗವಂತ, ಅವನು ಯಾವತ್ತೂ ತಪ್ಪನ್ನು ಆಡಲ್ಲ, ಸರಿಯಾಗಿಲ್ಲದೆ ಇರುವಂಥ ಮಾತುಗಳನ್ನು ಆಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರಿಗೆ ಇವ್ರು ಹೇಳ್ತಾ ಇರೋದು ಸರಿ ಅನ್ಸುತ್ತೆ. ಆದರೆ ಧೃತರಾಷ್ಟ್ರ, ದುರ್ಯೋಧನ ಇಂಥವ್ರು ಇದಾರಲ್ಲ, ಯಾರು ಹೋದ ಜನ್ಮದಲ್ಲಿ ಪುಣ್ಯವನ್ನು ಮಾಡಿರೋದಿಲ್ವೋ ಅಂಥವ್ರಿಗೆ ಇದೆಲ್ಲ ಸರಿ ಅಂತ ಅನ್ಸೋದೇ ಇಲ್ಲ. ಅವ್ರಿಗೇನು ಅಂತಂದರೆ ಇವನು ಹೇಳೋದೇನು ನಾವು ಕೇಳಬೇಕು ಅನ್ನೋ ರೀತಿಯವರು. ಅಂದರೆ ಪುಣ್ಯಕರ್ಮ ಅನ್ನೋದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ರೇ ನಮಗೆ ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ, ನಮಗೆ ಮಾಡಬೇಕು ಅಂತ ಕೂಡ ಅನಿಸುತ್ತೆ. ಇಲ್ಲ ಅಂತಂದರೆ ಅನ್ಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೀಗ ಧೃತರಾಷ್ಟ್ರ, ದುರ್ಯೋಧನ ಇವರೆಲ್ಲ ಪುಣ್ಯಕರ್ಮ ವಿಹೀನರಾಗಿರುವಂಥವ್ರು. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾರಿಗೆ ಈ ರೀತಿ ಭಗವಂತನ ವಿಚಾರಗಳನ್ನು ಕೇಳೋದಕ್ಕೆ ಆಸಕ್ತಿ ಇಲ್ವೋ, ಆ ಕೆಲಸಗಳನ್ನು ಮಾಡೋದ್ರಲ್ಲಿ ಆಸಕ್ತಿ ಇರೋದಿಲ್ವೋ ಅಂಥವರೆಲ್ಲ ಪುಣ್ಯಕರ್ಮ ವಿಹೀನರು ಅಂತ ತಿಳ್ಕೋಬೇಕು. ಅದಕ್ಕೆ ನಾವು ಪುಣ್ಯಕರ್ಮಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳೋದು. ಇಲ್ಲಿ ಪುಣ್ಯಕರ್ಮ ಅಂದಿದ ತಕ್ಷಣ ಅವ್ರಿಗೆ ಇವ್ರಿಗೆ ಸೇವೆ ಮಾಡೋದು ಆ ರೀತಿ ಮಾಡೋದಲ್ಲ. ನಾವು ಭಗವಂತನನ್ನು ನೆನೆಸ್ಕೊಂಡು ನಾವು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಭಗವಂತನಿಗೋಸ್ಕರ ಮಾಡ್ತೀವಲ್ವ, ಅದು ನಿಜವಾದ ಪುಣ್ಯಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಆಯ್ತಾ? ಪುಣ್ಯಕರ್ಮಗಳಿಂದ ಯಾರೊಬ್ಬರು ಒಂದು ದೇಶದ ದೊರೆಯಾಗಬಹುದು. ಆದರೆ ದುರ್ಯೋಧನ ಮತ್ತು ಸಂಗಡಿಗರ ಪುಣ್ಯಕರ್ಮಗಳ ಫಲವು ಕ್ಷಯಿಸುತ್ತಿದ್ದುದರಿಂದ ಅವರು ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವುದು ಅವರ ಕೃತ್ಯಗಳಿಂದಲೇ ಖಚಿತವಾಯಿತು. ನೋಡಿ, ಯಾರು ಪುಣ್ಯಕರ್ಮಗಳನ್ನು ಮಾಡಿರ್ತಾರೋ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಾರೋ, ಅವ್ರು ಬೇಕಾದರೆ ಯಾವುದೇ ದೇಶದ ರಾಜ ಆಗೋದಕ್ಕೂ ಕೂಡ ಅವ್ರಿಗೆ ಅರ್ಹತೆ ಇರುತ್ತೆ. ಆದರೆ ಇಲ್ಲಿ ದುರ್ಯೋಧನ ಮತ್ತು ಅವನ ಜೊತೆಗಾರರಿದ್ದಾರಲ್ಲ, ಅವರ ಪುಣ್ಯದ ಫಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗೋಗ್ತಾ ಇದೆ ಅನಿಸುತ್ತೆ. ಅದಕ್ಕೆ ಅವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಮತ್ತು ತಮ್ಮ ಸಾಮ್ರಾಜ್ಯವನ್ನು ಕೂಡ ಕಳ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಇದು ಹೇಗಪ್ಪ ಆಗುತ್ತೆ ಅಂತಂದರೆ, ಈಗ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಇಡ್ತಾ ಇದ್ರೆ ಏನಾಗುತ್ತೆ, ನಮ್ಮ ಹಣ ಸಂಗ್ರಹ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಿಂದ ನಾನು ಖರ್ಚು ಮಾಡ್ತಾ ಇದ್ರೆ ಏನಾಗುತ್ತೆ, ಅಲ್ಲಿರೋದು ಹಾಗೇ ಇರುತ್ತಾ, ಅದು ಕಡಿಮೆ ಆಗ್ತಾ ಬರುತ್ತಲ್ವಾ. ಆಗ ನಮ್ಗೆ ಒಂದೇ ಸರಿ ನಾನು ಇಟ್ಟಷ್ಟು 1,00,000 ಇಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾವಾಗೋ ಒಂದೊಂದೇ ಕಡಿಮೆ ಮಾಡ್ಕೊಂಡು ಬಂದಿರ್ತೀನಿ. ಆದರೆ ನನ್ನ ಗಮನಕ್ಕೆ ಬಂದಿರೋದಿಲ್ಲ. ಅದು ಎಷ್ಟು ಕಡಿಮೆ ಆಗೋಗಿರುತ್ತೆ, ಒಂದು 50,000 ಕಡಿಮೆ ಆಗಿಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ. ಒಂದೇ ಸರಿಗೆ ನನಗೆ 1,00,000 ಬೇಕು ಅಂತಂದರೆ ಎಲ್ಲಿಂದ ಸಿಗುತ್ತೆ? ಇಲ್ಲ, ನಾನು ಅಲ್ಲಿ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಭಗವಂತನ ವಿಚಾರವನ್ನು ಕೇಳೋಷ್ಟು ಅವನಿಗೆ ಯೋಗ್ಯತೆ ಇರಬೇಕು ಅಂತಂದರೆ 100% ಇರಬೇಕು ಅವನಲ್ಲಿ ಪುಣ್ಯ. ಆದರೆ ಇವನು ಅವಾಗವಾಗ ಏನೇನೋ ಕೆಟ್ಟ ಕೆಲಸ ಮಾಡ್ತಿರ್ತಾನಲ್ಲ. ಈಗ ದ್ರೌಪದಿಗೆ ಹಿಂಸೆ ಕೊಡ್ತಾನೆ, ಭೀಷ್ಮರಿಗೆ ಬೈತಾನೆ, ತಂದೆಗೆ ಬೈತಾನೆ, ಆಮೇಲೆ ಅರಮನೆಯಲ್ಲಿ ಬೇಕಾದಷ್ಟು ಜನಕ್ಕೆ ತೊಂದರೆ ಕೊಡ್ತಾ ಇರ್ತಾನೆ. ಇದರಿಂದ ಏನಾಗ್ತಾ ಇದೆ, ಅದೆಲ್ಲ ಪಾಪಕರ್ಮಗಳಾಗಿರೋದ್ರಿಂದ ಆ ಪುಣ್ಯದಲ್ಲಿ ಅದೆಲ್ಲ ಮೈನಸ್ ಆಗ್ತಾ ಹೋಗಿದೆ. ಅದಕ್ಕೋಸ್ಕರ ಈಗ ರಾಜ್ಯವನ್ನು ಪಡಿಬೇಕು ಅನ್ನೋ ಸಮಯ ಬಂದಾಗ ಅವನಲ್ಲಿ ಅಷ್ಟು ಪುಣ್ಯ ಇಲ್ಲದೆ ಇರೋ ಕಾರಣದಿಂದ ಅವನಿಗೆ ರಾಜ್ಯ ಸಿಗದೇ ಇರೋ ಹಾಗೆ ಇಲ್ಲಿ ಆಗ್ತಾ ಇದೆ. ಅಂದರೆ ಅವನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾನೆ ಅನ್ನೋದು ಅವರು ಮಾಡ್ತಾ ಇರುವಂಥ ಕೆಲಸಗಳಿಂದ ಇದು ಕನ್ಫರ್ಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪುರುಷನ ಸಂದೇಶವು ಸದಾಕಾಲವು ಭಕ್ತರಿಗೆ ಅಮೃತ ಸಮಾನ, ಆದರೆ ಭಕ್ತರಲ್ಲದವರಿಗೆ ಅದು ತದ್ವಿರುದ್ಧ. ಕಲ್ಲು ಸಕ್ಕರೆಯು ಆರೋಗ್ಯವಂತರಿಗೆ ಸದಾ ಮಧುರ, ಆದರೆ ಕಾಮಾಲೆ ಪೀಡಿತರಿಗೆ ಅದು ಬಹಳ ಕಹಿ. ನೋಡಿ, ಇಲ್ಲಿ ಗುರುಗಳು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಭಗವಂತನ ವಿಚಾರ ಯಾರಿಗಿಷ್ಟ ಆಗುತ್ತೆ, ಯಾರಿಗಿಷ್ಟ ಆಗಲ್ಲ ಅಂತಂದ್ಬಿಟ್ಟು, ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವರಿಗೆ ಭಗವಂತನ ವಿಷಯ ಇದೆಯಲ್ಲ, ಅವನ ಏನೇ ಸಂದೇಶಗಳನ್ನು ಕೊಟ್ಟರು ಕೂಡ ಅದು ಅಮೃತದ ಹಾಗಿರುತ್ತೆ. ಈಗ ಭಗವದ್ಗೀತೆ ಅಂತಂದರೆ ಬೇರೆಯವರಿಗೆ ಬೋರಿಂಗ್ ಸಬ್ಜೆಕ್ಟು, ಆಯಿತಾ. ಆದರೆ ಭಕ್ತರಿಗೆ ಅದು ತುಂಬ ಇಷ್ಟ ಆಗಿರುವಂಥ ಅಮೃತದ ಸಮಾನ. ಒಂದೊಂದು ಅಕ್ಷರವೂ ಕೂಡ ಬಿಡದೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಆಸಕ್ತಿ ಬರುತ್ತೆ. ಅದರಲ್ಲಿ ಯಾರು ಭಕ್ತರಾಗಿರ್ತಾರೋ ಅವರಿಗೆ. ಇಲ್ಲ ಅಂತಂದರೆ ಬೇರೆಯವ್ರಿಗೆ ಯಾವಾಗ ಮುಗಿಯುತ್ತೋ 5 ನಿಮಿಷ ಇದೆಯಾ, 10 ನಿಮಿಷ ಇದೆಯಾ, ಅಯ್ಯೋ ಇಷ್ಟೊತ್ತು ಕೇಳಬೇಕಾ, ಈ ರೀತಿ ಎಲ್ಲ ಮನಸ್ಸಲ್ಲಿ ಆಗೋದು ಯಾವಾಗ ಅವರು ಅಭಕ್ತರಾಗಿದ್ದರೆ. ಭಕ್ತರಾಗಿಲ್ಲದೆ ಇರೋರ್ಗೆ ಹಾಗನ್ಸುತ್ತೆ, ಆಯಿತಾ. ಈಗ ಇದಕ್ಕೊಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಕಲ್ಲು ಸಕ್ಕರೆ ಅನ್ನೋದು ತುಂಬ ರುಚಿಯಾಗಿರುವಂಥ ಒಂದು
ಖಾದ್ಯ ಅಲ್ವಾ ಅದು. ಆದರೆ ಅದು ಆರೋಗ್ಯವಂತರಿಗೆ ತುಂಬ ಮಧುರವಾಗಿರುತ್ತೆ ತಿಂತಾ ಇದ್ರೆ. ಅದೇ ಜಾಂಡೀಸ್ ಬಂದಿರುತ್ತಲ್ಲ, ಕಾಮಲೆ ಕಾಯಿಲೆ ಅಂತ ಹೇಳ್ತೀವಲ್ವಾ, ಅಂಥವರಿಗೆ ಆ ಸಿಹಿನೇ ಕಹಿ ಅನಿಸುತ್ತೆ. ಅಂದರೆ ಆ ಕಲ್ಲು ಸಕ್ಕರೆ ಕಹಿ ಕಹಿಯಾಗಿ ಅನಿಸುತ್ತೆ. ಎಷ್ಟು ಸಿಹಿಯಾಗಿರುವಂತಹ ಒಂದು ವಸ್ತು ಕೂಡ ಅದು ಕಹಿ ಅನಿಸುತ್ತೆ ಅವರಿಗೆ. ಇಷ್ಟೇ ಡಿಫ್ರೆನ್ಸ್ ಇರೋದು ಭಕ್ತ ಮತ್ತು ಅಭಕ್ತನಲ್ಲಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.